ಆಕರ್ಷ್ ಆದಿತ್ಯ ಅಂತ. ಇಲ್ಲಿವರೆಗೂ ಸೀರಿಯಲ್ ಮಾಡ್ತಿದ್ದೆ. ಒಂದು 10 ಸೀರಿಯಲ್ಗೆ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಸೊ ನಾನು ಫುಲ್ ಫ್ಲೆಜ್ ಹೀರೋ ಆಗಿ ಸಿನಿಮಾಗೆ ಬರಬೇಕು ಅನ್ನೋ ಕಾರಣಕ್ಕೆ ಕತೆಗಳನ್ನ ಕೇಳ್ತಿದ್ದೆ. ಇದಕ್ಕಿಂತ ಮುಂಚೆನೇ ಇನ್ನೊಂದು ಸಿನಿಮಾ ಆಗಿದೆ, ಬೈಕೆಗಳು ಬೇರೂರಿದಾಗ ಅಂತ. ಆಗ ಡೈರೆಕ್ಟರ್ ಪ್ರವೀಣ್ ಸರ್ ನನ್ನ ಹತ್ರ ಬಂದು ಮಾತಾಡಿದೆ. ನಾನು ಹೇಳಿದೆ, ಇಲ್ಲ ಸರ್, ನಂದು ಆಲ್ರೆಡಿ ಸಿನಿಮಾ ಲಾಂಚಿಗೆ ರೆಡಿ ಇದೆ, ನಾನು ಅದನ್ನೇ ಮಾಡ್ತೀನಿ, ಫಸ್ಟು ನೋಡೋಣ ಏನಾಗುತ್ತೆ ಅಂತ ಹೇಳಿದೆ. ಇಲ್ಲ, ಒಂದ್ಸತಿ ಕತೆ ಕೇಳಿ, ಕತೆ ಕೇಳಿದ್ಮೇಲೆ ನಿಮ್ಗೆ ಕತೆ ಕೇಳಿ ಆಮೇಲೆ ನೋಡೋಣ ಒಂದ್ಸತಿ ಅಂದರು. ಕತೆ ಕೇಳಿದ್ಮೇಲೆ ಅನ್ನಿಸ್ತು ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಸೊ ನಾನು ಯಾಕೆ ಮಾಡಬಾರ್ದು ಅನ್ನಿಸ್ತು. ಲಕ್ಕಿಲಿ ಈ ಸಿನಿಮಾನೇ ಮೊದಲು ರಿಲೀಸ್ ಆಗೋ ಥರ ಇದೆ. ಸೊ ಥ್ಯಾಂಕ್ಸ್ ನನ್ನ ಕರೆದು ಕತೆ ಹೇಳಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅವ್ರು ಹೇಳಿದಾಗೆ 2 ಪಾತ್ರ ಇಟ್ಕೊಂಡು ಕತೆ ಮಾಡಿದ್ರು. ಆ ಕತೆನ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತೆ ಅದಾದಮೇಲೆ ಲೈವ್ ಯಾಕೆ ಹೋದ್ರು ಅಂದರೆ, ಸೊ ಅವ್ರು ಹೇಳಿದ ಪ್ರಕಾರ ನನಗೊಂದು ತಮಿಳಲ್ಲಿ ಒಂದು ಒಳ್ಳೆ ಸಿನಿಮಾ ಇದೆ, ಒತ್ತ ಸೆರಪು ಅಂತ. ಆ ರೇಂಜ್ಗೆ ಸಿನಿಮಾದ ಕತೆ ಆಗಿತ್ತು. ಸೊ ಕೊನೆಗೆ ಇಲ್ಲ, ಅದನ್ನು ಕೂಡ ಇಮ್ಯಾಜಿನೇಷನ್ ಅಥವಾ 2D ಬೇಡ, ಅದಕ್ಕೂ ಜೀವ ತುಂಬೋಣ ಪಾತ್ರಕ್ಕೆ ಅಂದಾಗ ನನ್ನ ಪಾತ್ರ ಆಗಿರ್ಬೋದು ಅಥವಾ ಇನ್ನೊಬ್ರು ನನ್ನ ಸಹನಟಿ ಇನ್ನೊಂದು ಹೀರೋಯಿನ್ ಅಂತ ಏನು ಬರ್ತಾರೆ ಅದರ ಹಾಫ್ ಆಫ್ ದ ಮೂವಿಲಿ ಆ ಪಾತ್ರ, ಕಾರ್ತಿಕ್ ಪಾತ್ರ ಎಲ್ಲನೂ ಮತ್ತೆ ಸಿನಿಮಾದಲ್ಲಿ ಇನ್ಕ್ಲೂಡ್ ಆಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ, ಹಾಡುಗಳು ಕೂಡ ಚೆನ್ನಾಗಿದೆ, ಒಂದೆರಡು ಸಾಂಗ್ ಕೂಡ, ಡಾನ್ಸ್ ಕೂಡ ಇದೆ, ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ನನಗೆ ಇಷ್ಟೊಂದು ಕ್ಯಾಮ್ರಾ ನೋಡ್ತದೆ ಮೊದಲನೇ ಸಲ. ನಾನು ಯಾವಾಗಲೂ ಬರೀ ಒಂದು ಕ್ಯಾಮ್ರಾ ನೋಡ್ತೀನಿ. ಈಗ ಎಲ್ಲಿ ನೋಡಿ ಮಾತಾಡಬೇಕು, ಯಾರು ಒಪ್ಪಿಸ್ಬೇಕು ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಹೀಗೆ ಸಿನಿಮಾ ದಿನವೂ ಬಂದು ಸಿನಿಮಾ ನೋಡಿ, ಸಿನಿಮಾ ಬಗ್ಗೆ ಒಂದು ನಿಮಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳಿ, ಜನರಿಗೆ ಈ ಸಿನಿಮಾ ತಲುಪಲಿ. ಪ್ರವೀಣ್ ಸರ್ಗೆ ಮತ್ತು ಅವರು ನಂಬಿರುವಂಥ ಒಂದು 8 ಜನ ಪ್ರೊಡ್ಯೂಸರ್ ಇದ್ದಾರೆ. ಸೊ ಹೊರಗಡೆ ಕೇಳಿಸ್ಕೊಳ್ಳೋಕ್ಕೆ ಅದೊಂದು ಸ್ವಲ್ಪ ನಿಮಗೆ, ನನಗೆ ಅನ್ನಿಸ್ತಿತ್ತು ನಮ್ಮ ಸಿನಿಮಾದಲ್ಲಿ ಆರ್ಟಿಸ್ಟ್ಗಿಂತ ಪ್ರೊಡ್ಯೂಸರೇ ಜಾಸ್ತಿ ಇದ್ದಾರೆ ಅಂತ. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಸೈನ್.